ಎಲ್ರಿಗೂ ನಮಸ್ತೆ ಸ್ನೇಹಿತರೆ. ಇವತ್ತು ನಿಮಗೆ ನಾನು ಕಣ್ಣಾರೆ ಕಂಡಂಥ ಒಂದು ಘಟನೆ, ಅಮಾನವೀಯ ಘಟನೆ, ಅದನ್ನು ನಿಮಗೆ ಹೇಳೋದಕ್ಕೆ ಇಷ್ಟಪಟ್ಟು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೀವು ಕೂಡ ಇದನ್ನು ಕಣ್ಣಾರೆ ಕಂಡಿರ್ಬೋದು, ಅನುಭವಿಸಿರ್ಬೋದು. ಬಟ್ ಅದು ನನಗೆ ಗೊತ್ತಿಲ್ಲ, ವಸ್ತು ಅನ್ನಿಸ್ತು, ಇವತ್ತಿನ ಪರಿಸ್ಥಿತಿ ಅನ್ನಿಸ್ತು, ಅದನ್ನು ಹೇಳಲೇಬೇಕು ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನೋಡಿ, ನಮ್ಮ ಗ್ರಾಮದಲ್ಲಿ ಫ್ಲಡ್ ಲೈಟ್ ಹಾಕೋದಕ್ಕೆ ಅಂತ ಬಂದಿದ್ದರು. ಅಂಥ ಸಂದರ್ಭದಲ್ಲಿ ಒಂದು ಲೈಟನ್ನು ತಗೊಂಡೋಗಿ ಅವ್ರಿಗೆ ಕೊಡಬೇಕಾಗಿತ್ತು. ಕೊಡೋಣ ಅಂತ ಬಂದೆ. ನಮ್ಮೂರಿನ ರಸ್ತೆಯಲ್ಲಿ TH ರೋಡ್, ತರೀಕೆರೆ ಟು ಹೊನ್ನಾವರ ರೋಡು, ಹೊಸದುರ್ಗ ರೋಡ್ ಅಂತಾರಲ್ಲ, ಆ ರೋಡಲ್ಲಿ ಒಂದು ಆಕ್ಸಿಡೆಂಟ್ ನಡೆಯುತ್ತೆ. ನಮ್ಮೂರಿನವ್ರಿಗೆ ಒಂದು ಬೈಕಲ್ಲಿ ಪಕ್ಕದೂರವ್ರು ಬಂದು ಗುದ್ದಿದಂಥ ಘಟನೆ ನಡೆಯುತ್ತೆ. ಒಬ್ಬರು ಲೇಡೀಸು, ಇನ್ನಿಬ್ಬರು ಜೆಂಟ್ಸು. ಸಡನ್ನಾಗಿ ಹೋಗ್ತಿದ್ದಂಥ ನಾನು, ಆ ಬಲ್ಪ್ ತಗೊಂಡು ಹೋಗ್ತಿದ್ದಂಥ ನಾನು ನಿಲ್ಲಿಸ್ತೀನಿ ಗಾಡಿನ. ಯಾಕೆಂದರೆ 100 ಜನ ಸೇರ್ಕೊಂಬಿಟ್ಟಿರ್ತಾರೆ. ಏನಾಗಿದೆ ಅನ್ನೋದ್ರಲ್ಲ ಒಬ್ರನ್ನ ಕರ್ಕೊಂಡು ಹೋಗ್ತಾರೆ. ಇನ್ನಿಬ್ಬರು ರೋಡಿನ ಆ ಬದಿ, ರೋಡಿನ ಈ ಬದಿ ಬಿದ್ದಿದ್ದಾರೆ. ರಕ್ತ ಇಷ್ಟೆಲ್ಲ ಆಗಿದೆ. ನನಗೆ ಆಶ್ಚರ್ಯ ಆಗಿದ್ದ ಘಟನೆ ಏನು ಅಂದರೆ, ಅವ್ರನ್ನ ಎಲ್ಲರನ್ನೂ ಕರಿತಾ ಇದ್ದೀನಿ ಆ ಟೈಮಿಗೆ, ಬನ್ನಿ ಅದೇನಾರು ಕರ್ಕೊಂಡು ಹೋಗೋಣ ಬನ್ನಿ ಅಂತ. ವೆಹಿಕಲ್ ಕೇಳ್ತಾ ಇದ್ದೀನಿ. ವೆಹಿಕಲ್ ಇದ್ದವ್ರಿಗೆ ಇಲ್ಲ ತರೋಗ್ರಿ ಗಾಡಿನ ಅಂತೀನಿ. ಸ್ವಲ್ಪ ದೂರ ಹೋಗೋದ್ರಂಗೆ ಹೋಗಿ ಗಾಡಿ ತರ್ತೀನಿ ಅಂತ ಹೋದವ್ರು ಬರಲೇ ಇಲ್ಲ. ಯಾಕಣ್ಣ, ಏನಣ್ಣ ತರಲಿಲ್ಲ? ಇಲ್ಲ ಅಂತಾರೆ. ಅದನ್ನು ಹೇಳೋಗೋದಲ್ವೇನಣ್ಣ ಅಂತ ನಾನು ಜೋರು ಮಾಡಿದೆ ಅವರಿಗೆ. ಇನ್ನೊಬ್ಬರಿಗೆ ಅಣ್ಣ ಹೋಗಿ ಗಾಡಿ ತರೋಗೋಣ ಅಂದರೆ ಹಿಂಗೆ ಹೋದ್ರೆ ಮತ್ತೆ ಬರಲೇ ಇಲ್ಲ. ಯಾರೂ ಕೂಡ ಅಲ್ಲಿ 4-5 ಕಾರ್ಗಳಿದ್ದರೂ ಕೂಡ ತರಲಿಲ್ಲ. ಯಾಕೆ ಹಿಂಗಾಗ್ತಾ ಇದೆ ಅಂತ ಯೋಚನೆ ಮಾಡಿದಾಗ ಮನುಷ್ಯ ಇಷ್ಟರ ಮಟ್ಟಿಗೆ, ಲಿಟ್ರಲಿ ನಾನು ಹೇಳ್ತಾ ಇದ್ದೀನಿ, ನಾನು ಉದ್ವೇಗವಾಗಿ ಅಥವಾ ನಿಮ್ಮನ್ನೆಲ್ಲ ಏನೋ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಮಲ್ಕೊಂಡು ಅವರಿಗೆ ಜ್ಞಾನ ಇಲ್ಲ, ರಕ್ತ ಸೋರ್ತಾ ಇದೆ, ನೀರು ಹಾಕಿದ್ರು ಗೊತ್ತಾಗ್ತಾ ಇಲ್ಲ ಸ್ವಲ್ಪನ. ಹಿಂಗಿರೋಂಥ ಪರಿಸ್ಥಿತಿಯಲ್ಲಿ ನನಗನ್ನಿಸ್ತು, ಅಲ್ಲಿ ಬೇರೆ ಫೋನ್ ಮಾಡ್ತಿದ್ದಾರೆ ಫ್ಲಡ್ ಲೈಟಿನ ಲೈಟ್ ತಂಬ ಅಂತ. ನನಗೆ ಇದು ಬಿಟ್ಟಲ್ಲಿಗೆ ಹೋಗೋಣ ಅಂತಂದಾಗ ಇಲ್ಲ ಅದನ್ನು ನಾಳೆ ಮಾಡ್ಕೊಬೋದು, ನಾನು ಇವತ್ತು ಇಲ್ಲಿ ನಿಲ್ಲಬೇಕು ಅನ್ನಿಸ್ತು, ಇಲ್ಲಿ ಇರಬೇಕು ಅನ್ನಿಸ್ತು. ಅಂದರೆ ನನ್ನನ್ನು ನಾನೇ ಪ್ರಶ್ನೆ ಮಾಡ್ಕೊಂಡಾಗ ಇಲ್ಲ ಅದಕ್ಕಿಂತ ಇದು ಇಂಪಾರ್ಟೆಂಟ್ ಅನ್ನಿಸ್ತು. ಆ ಟೈಮಲ್ಲಿ ನಮ್ಮೂರವರು ಒಬ್ಬರು ಹಿರಿಯರು ಅವ್ರು ಬಂದು ಆ ಗಾಡಿನ ನಾನು ಕೊಡ್ತೀನಿ ಅಂತಂದೇಳಿ ಬಂದರು. ಅದರಲ್ಲೂ ಕೂಡ ಅವರೇ ಕರ್ಕೊಂಡ್ರು, ಅವರೇ ತಗೊಂಡೋದ್ರು. ಇನ್ನು ಕೆಲವರು ಆ ಗಾಡಿಗೆ ರಕ್ತ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾಯಿದ್ರು. ಇದು ಹೆಂಗಾಗಿದೆ ಅಂದರೆ, ನಾವು ಇಷ್ಟೆಲ್ಲ ಅಮಾನವೀಯವಾಗಿ ವರ್ತಿಸೋಕ್ಕೆ ಕಾರಣ ಏನು ಅಂತ ನಾನು ಹುಡುಕ್ತಾ ಹೋದೆ. ಇವತ್ತು ಪೂರ್ತಿ ಕೆಲಸದ ನಡುವೆನೂ ಕೂಡ ತಲೆಯೊಳಗೆ ಕೊರಿತಾ ಇತ್ತು, ಮನುಷ್ಯ ಯಾಕೆ ಇಷ್ಟು ಅಮಾನವೀಯ ಆದ. ಸಂಜೆ ಯಾವುದೋ ಒಂದು ಪಕ್ಷಿ ನೋಡಿದೆ. ಪಕ್ಷಿ ಒಂದಿಷ್ಟು ಸಣ್ಣ ಜಂತುಗಳು, ಹುಳುಗಳನ್ನ, ಈ ಒಂದು ದೊಡ್ಡ ಪಕ್ಷಿ ಆ ನೀರಲ್ಲಿ ತೇಲ್ತಿರೋ ಅಂಥದ್ದು, ನೀರಲ್ಲಿ ಮುಳುಗ್ತಿರೋ ಅಂಥದ್ದನ್ನು ಎಲೆ ಮೇಲೆ ತಗೊಂಡೋಗಿ ದಡ ಸೇರಿಸ್ತಾ ಇದೆ. ಪ್ರಾಣಿಗಳಿಗಿರಬೇಕಾದಂಥ ಮೌಲ್ಯನೂ ಕೂಡ ನಮ್ಮ ಮನುಷ್ಯರಿಗಿಲ್ದಂಗೆ ಆಯಿತು. ಯಾಕೆ ಹಿಂಗಾಯಿತು ಅಂತ ನೋಡಿದಾಗ, ಇದ್ರ ನಡುವೆ ಈ ಆಕ್ಸಿಡೆಂಟ್ ಯಾಕೆ ಹಿಂಗಾಯಿತು ಅಂತ ನೋಡಿದಾಗ ನನಗೆಲ್ಲ ಒಂದು ಚಿತ್ರಣ ಕಂಡಿದ್ದು. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಮನಸ್ಥಿತಿ ಬದಲಾಗದೆ ಈ ಪರಿಸ್ಥಿತಿ ಬದಲಾಗಲ್ಲ ಅಂತ. ಕಳೆದ ಸ್ನೇಹಿತರೆ, ನಾನು ವಿಡಿಯೋ ಮಾಡೋದು ಕೂಡ ತೋರಿಸಿದ್ದೀನಿ. ಕಳೆದ 6 ತಿಂಗಳಲ್ಲಿ ನನ್ನ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಕೆಲಸ ಮಾಡೋಕ್ಕೆ ಬಂದಾಗ ಹಂಪು ಬೇಕು, ನಮ್ಮೂರಿಂದ ಒಂದು ಜೀವ ಹೋಗಿತ್ತು ಅಲ್ಲಿ ಅಂತ ಪದೇ ಹೇಳಿ ಶಾಸಕರು ಮತ್ತು PWD ಹಾಕಿಗೆ ಲೆಟರ್ ಕರೆಸ್ಪಾಂಡೆನ್ಸ್ ಮಾಡಿ ಎಲ್ಲ ಹೇಳಿದ್ಮೇಲೆ ಒಂದು ಸಣ್ಣದಾಗಿ ಹಂಪು ಹಾಕಿರು, ಒಂದೇನೋ ಒಂದು ಮಾಡಿದ್ರು. ಆದರೆ ಇವತ್ತು ಅಲ್ಲಿ ಗಲಾಟೆ ನಡೀತಿರ್ಬೇಕಾರೆ, ಆ ಥರ ತೊಂದರೆ ಆಗಿರ್ಬೇಕಾರೆ ಹಂಪು ಕರೆಕ್ಟಾಗಿರ್ಬೇಕು ಮರೆ, ಇಲ್ಲಾಂದ್ರೆ ಹಿಂಗಾಗೋದು ಅಂತ ಹೇಳ್ತಿದ್ದಾರೆ. ಬಟ್ ಯಾರೂ ಜವಾಬ್ದಾರಿ ತಗೊಳ್ಳಿಲ್ಲ. ಬೇಕೇ ಬೇಕು ಅಂತೇಳಿ ಅಧಿಕಾರಿಗಳನ್ನ ಕೇಳಿಲ್ಲ. ಇಲ್ಲ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಬೇಕು ಅಂದರೆ ಹಿಂಗೆ ಹಾಕಂಗಿಲ್ಲ ಕಣಯ್ಯ ಅಂತ ಹೇಳ್ತಾರೆ. ಇದೆಲ್ಲ ನೋಡಿದಾಗ ಏನನ್ನಿಸ್ತು, ಅವೈಜ್ಞಾನಿಕ ಅಂತ ಇದ್ದಾರೆ ಅಂದರೆ, ಅಥವಾ ಇದ್ರ ನಡುವೆ ಇನ್ನೊಂದು ವಿಷಯ ಏನು ಅಂದರೆ, ಆಂಬುಲೆನ್ಸಿಗೆ ಫೋನ್ ಮಾಡ್ತಾರೆ, ಆಂಬುಲೆನ್ಸ್ ಬರೋದೇ ಇಲ್ಲ. ಅದು ಬರೋದ್ರೊಳಗೆ ಏನೇನೋ ಆಗೋಗ್ಬಿಡೋದೇನೋ ಕರ್ಕೊಂಡು ಹೋಗ್ದಂಗಿದ್ದಿದ್ರೆ. ಇದೆಲ್ಲ ಯಾಕಾಯ್ತು, ಈ ವ್ಯವಸ್ಥೆ ಯಾಕಾಯ್ತು, ಈ ಥರದ್ದು ಯಾಕೆ ಇದ್ದೀವಿ ನಾವು ಹಿಂಗೆ ಅಂತ ಅಂದಾಗ ಮತ್ತೆ ಬಂದು ನನಗೆ ನನ್ನ ತಲೆಯೊಳಗೆ ನಿಂತಿದ್ದು, ನಾವೆಲ್ಲರೂ ಕೂಡ ಈ ವ್ಯವಸ್ಥೆನ ಅವ್ಯವಸ್ಥೆ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಮಾಡ್ಕೊಂಡಿದ್ದೀವಿ. ಅಲ್ಲಿ ನನ್ನ ತಾಯಿನೋ, ನನ್ನ ತಮ್ಮನೋ, ನನ್ನ ತಂಗಿನೋ, ನನ್ನ ಅಕ್ಕನೋ, ನನ್ನ ಚಿಕ್ಕಮ್ಮನೋ, ಅಂದರೆ ನನ್ನವರು ಅಂತ ನೀವೇನು ಅನ್ಕೊತಿರಲ್ಲ, ಅವ್ರು ಯಾರು ಇದ್ದಿದ್ರೆ ಹಿಂಗೆ ಬಿಟ್ಟು ಹೋಗ್ತಿದ್ರೆ, ಹಿಂಗೆ ಯಾರು ಹಿಂಗೆ ನಿಂತ್ಕೊಂಡು ನೋಡ್ತಾ ಇದ್ರ. ಶಾಲಾ ಹುಡುಗರು ಕಾಂಪೌಂಡ್ ಪಕ್ಕದಲ್ಲಿ ಆಗಿದ್ದರಿಂದ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅವ್ರಿಗೆ ಯಾವ ಮೆಸೇಜ್ ಹೋಗ್ತಾ ಇದೆ ಅಂತ ಅನ್ನಿಸ್ತು. ಶಿಕ್ಷಕರು ಅಥವಾ ಹಿರಿಯರು ಎಲ್ಲರೂ ಅವರು ನಿಂತ್ಕೊಂಡು ನೋಡ್ತಾರೆ, ನಾವು ನಿಂತ್ಕೊಂಡು ನೋಡ್ತಿದ್ದೀವಿ. ಅವ್ರನ್ನ ಎತ್ಕೊಬೇಕು ಅಂತ ಅನ್ನಿಸ್ತಾ ಇಲ್ಲ, ಅವ್ರಿಗೆ ಏನೋ ಒಂದು ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಅಥವಾ ನನ್ನ ಕೈಲಿ ಅಸಹಾಯಕರು. ಅವಾಗ ನೀನೇನ ಮರೆಯ ಎಲ್ಲ ಹೇಳ್ತೀಯಾ ಅಂತ ನನ್ನೊಳಗೆ ನಾನು ಪ್ರಶ್ನೆ ಹಾಕೊಂಡೆ. ಈ ಜನಗಳದ್ದು ಕಷ್ಟ ಮರೆಯ, ಅದಕ್ಕೆ ಎನ್ಕ್ವೈರಿ ಅಂತಂತೆ ಇದಂತೆ ಮದಂತೆ, ಮತ್ತು ಜನ ಯಾಕೆ ರಿಸ್ಕ್ ಅಂತಾರೆ, ಅವ್ರವ್ರದ್ದೇ ಇದರಲ್ಲಿ ಬ್ಯುಸಿ ಇದ್ದಾರೆ ಅಂತ. ನಾನು ಕೂಡ ಬ್ಯುಸಿ ಇದ್ದೆ, ಇಲ್ಲ ಅಂತಲ್ಲ.
ನಾನು ಹೇಳ್ತಿದ್ದಲ್ಲ, ಗುಬ್ಬಚ್ಚಿ ಕತೆ, ಬೆಂಕಿ ಬಿದ್ದಾಗ ನೀರು ತಗೊಂಡೋಗಿ ಕೊಕ್ಕಲ್ಲಿ ಆಗ್ತಾ ಇತ್ತು ಅಂತ. ನಾವು ಸತ್ಯದ ಕಡೆ ನಿಲ್ಲಬೇಕು ಅಂತ ಅನಿಸ್ತು. ದಯವಿಟ್ಟು ಈ ವಿಷಯನೆಲ್ಲ ನಿಮಗೆ ಯಾಕೆ ಹೇಳಿದೆ, ತುಂಬ ದೊಡ್ಡದಾಗಿದೆ ವಿಷಯ ಅಂತ ಅನ್ಕೊಬೋದು ನೀವು. ನಾವೆಲ್ಲ ಒಂದು ಕಡೆ ಈ ರೀತಿ ಗೊಂದಲಗಳಿಗೆ ಸಿಗಾಕಂತಿರೋದು, ತುಂಬ ಟೈಮ್ ಇಲ್ದಂಗೆ ನಾವು ಬ್ಯುಸಿಯಾಗಿರೋದಂಥದ್ದು ಎಲ್ಲ ಯಾವ ಕಾರಣಕ್ಕೆ ಅಂತ ನೋಡ್ಕೊಂಡ್ರೆ, ಇವತ್ತು ಆಂಬುಲೆನ್ಸ್ ಬರಲಿಲ್ಲ ಯಾವ ಕಾರಣಕ್ಕೆ ಅಂತ ನೋಡ್ಕೊಂಡ್ರೆ, ರೋಡಲ್ಲಿ ಕರೆಕ್ಟಾದ ಹಂಪ್ ಹಾಕ್ಲಿಲ್ಲ ಯಾವ ಕಾರಣಕ್ಕೆ ಅಂತ ನೋಡ್ಕೊಂಡ್ರೆ, ಆರ್ ಟಿ ಓದವ್ರು ಅವರಿಗೆ ಲೈಸೆನ್ಸ್ ಕರೆಕ್ಟಾಗಿ ಯಾಕೆ ಕೊಟ್ಟಿಲ್ಲ ಅಂತ ನೋಡ್ಕೊಂಡ್ರೆ, ರೋಡಿನ ನಿಯಮಾವಳಿಗಳು ಯಾಕೆ ಗೊತ್ತಾಗ್ತಿಲ್ಲ ನಮ್ಮ ಹುಡುಗರಿಗೆ, ಮಕ್ಕಳಿಗೆ ಅಥವಾ ಮುಂದಿನ ಜನ್ರೇಷನಿಗೆ ಅಂತ ಕೂತಾದ್ರೆ, ಪ್ರತಿಯೊಂದಕ್ಕೂ ಇಂಟರ್ಲಿಂಕ್ ಆಗಿರೋದು ಈ ಓಟು. ಈ ಓಟನ್ನು ಸರಿಯಾಗಿ ನಾವು ಹಾಕ್ತಾ ಇಲ್ಲ. ಸರಿ, ಈ ಓಟ್ ಹಾಕ್ಬೇಕಾದ್ರೂ ಕೂಡ ನಿಮ್ಮನ್ನು ಯಾಮಾರಿಸ್ತಾರೆ. ಚುನಾವಣಾ ಆಯೋಗದವರು ಒಂದಿಷ್ಟು 500 ಕೋಟಿ 600 ಕೋಟಿ ಚುನಾವಣಾ ಪ್ರಚಾರ ಮಾಡಿ ಹಿಂಗೆ ಹಂಗೆ ಅಂತೆಲ್ಲ ಅಂಬಾಸಿಡರ್ಸ್ ಕರೆಸ್ತಾರೆ. ಈಗ ನಾನು ಹೇಳ್ತೀನಿ ಅಂದರೆ ಇದೇ ಅಲ್ವಾ ಆಗ್ಬೇಕಾರದು. ಮೊಬೈಲ್ ಮುಖಾಂತರ ₹1 ₹2 ಒಂದು ಎಬ್ಬಿ 2 ಎಬ್ಬೆಲ್ಲಿ ಈ ವಿಚಾರ ತಲುಪಲ್ವಾ? ಇವರು 500-600 ಕೋಟಿ ಸಾವಿರಾರು ಕೋಟಿ ಎಲೆಕ್ಷನ್ ಮಾಡಿ ಚುನಾವಣೆ ಮಾಡಿ ಒಂದು SOP ಇಲ್ದಂಗೆ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಇಲ್ದಂಗೆ, ML ಏನು ಮಾಡಿರೋ ಗೊತ್ತಿಲ್ಲ, MP ಏನು ಮಾಡಿರೋ ಗೊತ್ತಿಲ್ಲ, ಗ್ರಾಮ ಪಂಚಾಯತ್ ಸದಸ್ಯ ಏನು ಮಾಡಿರೋ ಗೊತ್ತಿಲ್ಲ, ಯಾರು ಏನು ಮಾಡಿರೋ ಗೊತ್ತಿಲ್ವಲ್ಲ. ಚುನಾವಣೆ ಮಾಡಿದ್ವಪ್ಪ, ನಮ್ಮ ಕೆಲಸ ಮುಗೀತಾ? ಇವ್ರು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂದರೆ ಕೆಲಸನೇ ಕೆಳಗಿಳಿಸೋದಂಥದ್ದು ಏನಾದ್ರು ಇದೆಯಾ? ಯಾರ್ಯಾರು ಮಾನದಂಡಗಳಿದಾವ? ನನಗೆ 6 ತಿಂಗಳಿಂದ ನಾನು ಸರಿಯಾಗಿ ಕೆಲಸ ಮಾಡಿಲ್ಲ ಅಂದರೆ ಕೆಳಗಿಳಿ ಅಂತ ಯಾರೂ ಹೇಳಂಗಿಲ್ಲ. ಮಾಡಿದ್ದೀನಿ ಅಂದರೆ ಇಲ್ಲ ಅಂತಲೂ ಹೇಳಂಗಿಲ್ಲ. ಜನ ಇದಕ್ಕೆ ಯಾಕೆ ಇನ್ವಾಲ್ವ್ಮೆಂಟ್ ತಾಂತ ಇಲ್ಲ ಅಂದರೆ, ಜನ ಯಾಕೆ ಇದಕ್ಕೆ ಜವಾಬ್ದಾರಿ ತಾಂತಿಲ್ಲ ಅಂದರೆ, ಪಾಪ ಅವರು 1000 ರಿಸ್ಕ್ ಇದ್ದವ್ರು ರೀ ಸ್ವಾಮಿ. ಹೌದು, ಅವರು 1000 ರಿಸ್ಕ್ ಯಾಕೆ ಆದವು ಅಂದರೆ ಮತ್ತೆ ಇಂಟರ್ಲಿಂಕ್ ಆಗೋದು ಇದೇ ಓಟು. ಒಂದು ದಿನ ಜವಾಬ್ದಾರಿ ತಗೊಂಡೇ ಇರೋದು, ಆಯ್ಕೆ ಆದಮೇಲೆ ಜವಾಬ್ದಾರಿ ತಗೊಂಡೇ ಇರೋದು, 1000 ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಂಡು ಮೈ ಮೇಲೆಲ್ಲ ರಾಶಿ ಪ್ರಾಬ್ಲಮ್ ಹಾಕೊಂಡು ಎಣಗಾಡ್ತಿದ್ದೀವಿ. ಲಿಟ್ರಲಿ ಎಣಗಾಡ್ತಿದ್ದೀವಿ. ನಾವು ಎಂಜಾಯ್ ಮಾಡ್ತಿದ್ದೀವಿ. ಬಂದು ಹೋಗೋ 3 ದಿನದಲ್ಲಿ ಇಷ್ಟೆಲ್ಲ ಗಬ್ಬೆಬ್ರಿಸ್ಕೊಂಡು ಪರಿಸರ, ಪ್ರಕೃತಿ ಎಲ್ಲದನ್ನೂ ಗಬ್ಬೆಬ್ರಿಸಿ ಮನುಷ್ಯ ಬದುಕಬೇಕಾದ ರೀತಿಯಲ್ಲಿ ಬದುಕ್ತಾ ಇಲ್ಲ. ಮಾನವತೆಗಳು ಕಳೆದೋಗಿದ್ದಾವೆ. ದಯವಿಟ್ಟು ಜನ ಸರಿಲ್ಲ ಅಂತ ನನಗೆ ಅನಿಸ್ತಾ ಇತ್ತು ಒಂದು ಕಾಲಘಟ್ಟಕ್ಕೆ. ಆಮೇಲೆ ನಾನು ಸರಿ ಇದ್ದೀನಿ ಅಂತ ನೋಡ್ಕೊಂಡಾಗ ನಾನು ಎಷ್ಟು ಸರಿಯಾಗ್ಬೋದು ಅಂತ ಅನ್ನಿಸ್ತು. ನೋಡಿ, ಈ ವಿಡಿಯೋ ಮಾಡ್ತಿರೋ ಉದ್ದೇಶನೂ ಇಷ್ಟೇ, ಒಳ್ಳೆ ವಿಚಾರಗಳನ್ನ ಸ್ಪ್ರೆಡ್ ಮಾಡೋದಕ್ಕೂ ಫೇಸ್ಬುಕ್ಕು ಅಥವಾ ಇನ್ಯಾವುದಾದ್ರು ಇನ್ಸ್ಟಾಗ್ರಾಮು, ವಾಟ್ಸಪ್ಪು, ಸ್ಟೇಟಸ್ಸು ಏನೇನೋ ಇದಾವಲ್ಲ, ಎಲ್ಲದರಲ್ಲೂ ಹಾಕೊಂಡ್ರೆ ನಮ್ದು ಏನೂ ಕಳೆದೋಗಲ್ಲ. ಸ್ವತಂತ್ರ ಹೋರಾಟಗಾರರು ರಕ್ತನೇ ಹರಿಸಿರು, ಜೀವನೇ ಕೊಟ್ಟರು, ಸೀರೆ ಸೆರಗಲೆಲ್ಲ ಬರ್ಕೊಂಡೋಗಿ ಸ್ವತಂತ್ರ ಬೇಕು ಅಂತಂದರು. ಅಂಥ ನಾವುಗಳು, ಅಂಥ ವಿಜಯನಗರ ಸಾಮ್ರಾಜ್ಯ ನೋಡಿದಂಥ ನಾವುಗಳು ಇವತ್ತು ಕೋಟಿಗಟ್ಟಲೆ ದುಡ್ಡಿದೆ, ಟ್ಯಾಕ್ಸ್ ಕಟ್ತಾ ಇದ್ದೀವಿ. ಇನ್ನೂ ನಿಮ್ಮ ಅಪ್ಪನ ಕಾಲದಿಂದ ಟ್ಯಾಕ್ಸ್ ಕಟ್ತಾ ಇದ್ದೀರಾ, ನಾನು ಕಟ್ತಾ ಇದ್ದೀನಿ, ಇನ್ನೂ ಬದಲಾಗ್ತಿಲ್ಲ. ಇದು ಉಚಿತ ಅಂತಂತೀವಿ, ಇದು ಉಚಿತ ಅಂತಂತೀವಿ, ಇದು ಗಿಫ್ಟು ಅಂತೀವಿ, ಈ ಸರ್ಕಾರ ಕೊಟ್ಟಿದ್ದು ಅಂತೀವಿ, ಅಣ್ಣ ಕೊಟ್ಟಿದ್ದು ಅಂತೀವಿ, ಅಕ್ಕ ಕೊಟ್ಟಿದ್ದು ಅಂತೀವಿ. ಇದು ಎಲ್ಲದೂ ಕೂಡ ಯಾಮಾರಿಸ್ತಿರೋಂಥದ್ದು. ಹೆಂಗೆ ಯಾಮಾರಿಸ್ತಿದ್ದಾರೆ ಅಂದರೆ, ನೀವು ಮಕ್ಕಳಿಗೆ ಯಾವ ಆಸ್ತಿ ಮಾಡಿಟ್ರು ಕೂಡ ಇಲ್ಲಿ ಅದೇನು ಉಳಿಯಲ್ಲ. ಯಾಕೆಂದರೆ ನಿಮ್ಮಂಥವ್ರನ್ನೇ ಬುದ್ಧಿವಂತ ಜೀವಿಗಳನ್ನ ಯಾಮಾರಿಸಿರೋರು ಅವ್ರನ್ನ ಯಾಮಾರಿಸಲ್ವಾ? ಜವಾಬ್ದಾರಿ ಹೆಂಗೆ ತಾಣೋದು ಅಂದರೆ ಇಷ್ಟೇ ಸಿಂಪಲ್ಲು. ಫೇಸ್ಬುಕ್ಕಲ್ಲಿ ಬಂದಿದೆ ಈ ವಿಷಯ, ಇನ್ನೊಬ್ರು 4 ಜನಕ್ಕೆ ತಿಳಿಸಿದ್ರೆ ಅವ್ರ ಜವಾಬ್ದಾರಿ ಆದರೆ ಆಗಲಿ, ಆಯಿತು. ಎಷ್ಟೋ ಜನಕ್ಕೆ ಫೇಸ್ಬುಕ್ಕೇ ಗೊತ್ತಿಲ್ಲಲ್ಲ ಮರೆಯ, ಎಷ್ಟೋ ಜನಕ್ಕೆ ವಾಟ್ಸಪ್ ಗೊತ್ತಿಲ್ಲ, ಮೊಬೈಲ್ ಇಲ್ಲ, ಹೆಂಗೋ ಗೊತ್ತಾಗುತ್ತೆ ನಮ್ಮ ದೇಶಕ್ಕೆ. ಹೌದು, ಇವತ್ತು ದೊಡ್ಡ ರಿಯಾಲಿಟಿ ಪ್ರೋಗ್ರಾಮ್ಗಳಿಗೆ ಓಟ್ ಹಾಕೋಂಥ ಜನ ಅಥವಾ ಇನ್ಯಾವುದೋ ನೋಡ್ತಿರೋಂಥ ಜನಗಳಿಗೆ ಆ ವಿಷಯಗಳನ್ನ ಅಲ್ಲಿ ತುಂಬ್ತಾರೆ. ಅನ್ನೋದಾದರೆ ನೀವೆಲ್ಲ ಸೇರ್ಕೊಂಡು ಫೇಸ್ಬುಕ್ ಗೊತ್ತಿರೋರಿದ್ದೀರಾ, ಟೆಕ್ನಾಲಜಿ ಗೊತ್ತಿರೋರಿದ್ದೀರಾ, ಆ್ಯಂಡ್ರಾಯ್ಡ್ ಸೆಟ್ ಇಟ್ಕೊಂಡಿರೋರು ಗೊತ್ತಿರಾ, ಆ್ಯಪಲ್ ಸೆಟ್ ಇಟ್ಕೊಂಡಿರೋರು ಗೊತ್ತಿರಾ, ದೊಡ್ಡ ಲ್ಯಾಪ್ಟಾಪ್ ಇಟ್ಕೊಂಡಿರೋರು ಗೊತ್ತಿದ್ದೀರಾ. ನೀವು ಸಣ್ಣ ಜವಾಬ್ದಾರಿ ತಾಣಲ್ವೇನ್ರಯ್ಯ? ತಗೊಳ್ರಿ, ನಿಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಇದನ್ನು ಹಾಕೊಳ್ರಿ, ಹೇಳ್ರಿ. ಇದನ್ನ ಅಂದರೆ ನಂದಲ್ಲಪ್ಪ, ನೀವೇನೋ ಒಂದು ಮಾಡ್ರಿ, ನೀವೇನೋ ಒಂದು ಹೇಳ್ರಿ. ಚುನಾವಣೆ ಅಂದರೆ ಏನು ಹೇಳ್ರಿ, ಮತ್ತೊಂದು ಏನು ಹೇಳಕ್ಕೆ ಹೊರಟಿದ್ಯಾ, ತುಂಬ ಲಾಂಗಾಗಿ ಹೇಳ್ತಿದೀಯಾ ಅಂತ ಅನ್ಬೋದು. ಇವತ್ತು ತಡ್ಕೊಳಕ್ಕಾಗದಲ್ಲೇ ನಾನು ಲಾಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ, ನಾನು ಜವಾಬ್ದಾರಿ ತಗೊಂಡ್ರೆ ಎಲ್ಲ ಸರಿಯಾಗುತ್ತೆ. ನನಗೋಸ್ಕರನೇ ಮಾಡ್ತಾ ಇರೋದು, ಯಾರಿಗೋಸ್ಕರನೂ ಅಲ್ಲ, ನಿಮಗೋಸ್ಕರನೇ ಮಾಡ್ತಾ ಇರೋದು ಅಂತ ನಮ್ಮ ಸ್ನೇಹಿತರು ನನಗೆ ಅರ್ಥ ಮಾಡಿಸಿರು. ದಯವಿಟ್ಟು ಈ ಮತನ ಯೋಚನೆ ಮಾಡಿ ಹಾಕಿ. ಅಲ್ಲಿ ಹಂಪಿದೆ, ಅಲ್ಲಿ ಆ್ಯಂಬುಲೆನ್ಸ್ ಇದೆ, ಅಲ್ಲಿ ಶಿಕ್ಷಣ ಇದೆ, ಅಲ್ಲಿ ರೋಡ್ ಇದೆ, ಅಲ್ಲಿ ರಸ್ತೆ ಇದೆ, ಅಲ್ಲಿ ನಮ್ಮ ಜೀವನ ಇದೆ, ಪ್ರತಿಯೊಂದು ಅಲ್ಲಿದೆ. ಇದನ್ನು ಜವಾಬ್ದಾರಿ ತಗೊಂಡು ಎಲ್ರಿಗೂ ಹೇಳೋಂಥ ಕೆಲಸ ಮಾಡಿ. ಬೆಂಗಳೂರು ಅಥವಾ ಇನ್ಯಾವುದೋ ದಾವಣಗೆರೆನೋ, ಈ ಕಡೆ ಬಂದರೆ ಇನ್ಯಾವುದೋ ಉತ್ತರ ಕರ್ನಾಟಕನೋ, ಕರಾವಳಿನೋ, ಎಲ್ಲ ಭಾಗಕ್ಕೂ ಕೂಡ ಈ ವಿಷಯಗಳು ಮುಟ್ಟಬೇಕು, ಬೇಗ ಮುಟ್ಟೋದಕ್ಕೆ ನೋಡಿ, ಫೇಸ್ಬುಕ್ಕಲ್ಲಿ ಒಂದು ಪೇಜ್ ಗ್ರೂಪ್ಸ್ ಅಂತಿರುತ್ತೆ, ಅಲ್ಲಿಗೆ ಹೋಗ್ತಾರೆ. ಆ ಗ್ರೂಪಲ್ಲಿ ಲಕ್ಷಾಂತರ ಗಟ್ಟಲೆ ಜನ ಇರ್ತಾರೆ, ಅಲ್ಲಿಗೆ ಹೋಗುತ್ತೆ. ಸ್ಟೇಟಸ್ ಹಾಕೊಂಡ್ರೆ ನಿಮ್ಮ ಕಸಿನ್ಸು ಅಥವಾ ಇನ್ನೊಂದು ಬಳಗಕ್ಕೆ ಹೋಗುತ್ತೆ. ಅಥವಾ ಇನ್ನೇನೋ ಒಂದು ವಿಷಯಗಳನ್ನ ದಿನಕ್ಕೆ 1.5 GB ಹೆಂಗಿದ್ರು ಇರುತ್ತೆ. ನೀವು ಹಿಂಗಂದ್ರು ಹೋಗುತ್ತೆ, ಒಂದು ಲೈಕ್ ಹಾಕೋದು ಅಥವಾ ಒಂದು ಕಮೆಂಟ್ ಹಾಕೋದು, ಇದು ಸರಿಯಲ್ಲ ಅಂತ ಚರ್ಚೆ ಮಾಡೋದು. ಪ್ರತಿಯೊಬ್ಬರು ಎಚ್ಚೆತ್ಕೊಂಡ್ರೆ ಇದು ಬದಲಾಗುತ್ತೆ. ಪ್ರತಿಯೊಬ್ಬರು ಕೂಡ
ಜವಾಬ್ದಾರಿ ತಗೊಬೇಕು. ಕೆಲವ್ರು ಆಗಲ್ಲ, ಕೆಲವ್ರು ಕೃಷಿ ಮಾಡೋದ್ರಲ್ಲಿ ಬ್ಯುಸಿ ಇರ್ತಾರೆ. ಇವತ್ತು ನನಗೆ ಆಶ್ಚರ್ಯ ಆಗಿದ್ದು, ಇಲ್ಲಿ ಬಂದು ಬಿದ್ದಿರೋ ನಾವು ರಕ್ಷಣೆ ಮಾಡೋಕ್ಕಾಗ್ತಿಲ್ಲ, ಅಥವಾ ಅಲ್ಲೆಲ್ಲೋ ಗಡಿ ಕಾಯ್ತಿರೋ ಯೋಧನಿಗೆ ನಾವು ಸಲ್ಯೂಟ್ ಹೊಡಿತೀವಿ, ಅಥವಾ ಇನ್ಯಾರೋ ಅನ್ನದಾತ ಅಂತೀವಿ ಸಲ್ಯೂಟ್ ಹೊಡಿತೀವಿ, ಅಥವಾ ಇನ್ಯಾರೋ ಎಲ್ಲರಿಗೂ ಡಾಕ್ಟರ್ ಅಂತೀವಿ ಸಲ್ಯೂಟ್ ಹೊಡಿತೀವಿ. ಇಷ್ಟು ಸಾಕ? ನಮ್ಮ ಅಕ್ಕಪಕ್ಕದ ಊರಲ್ಲಿ ಬಿದ್ದಿರೋನ್ನ ನಾವು ಎತ್ಕೊಳಕ್ಕಾಗ್ತಾ ಇಲ್ಲ. ನಾವು ಗಡಿಯಲ್ಲೆಲ್ಲೋ ಯೋಧ ಸತ್ತೋದಾಗ ನಾವು ಅವ್ನಿಗೆ ಬೇಕಾದ ಹೆಲ್ಪ್ ಮಾಡೋಕ್ಕಾಗ್ತದ? ನನಗೆ ಅನಿಸ್ತು, ಅವ್ನು ಬಿದ್ದವರು ನಮ್ಮ ಪಕ್ಕದೂರವ್ರೆ. ಒಂದಿವ್ಸ ಮುಖ ನೋಡಿರ್ತೀವಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ, ಒಂದು ಪ್ರಾಣಿ, ಒಂದು ಪಕ್ಷಿನ ಮನುಷ್ಯತ್ವ ಇದ್ದಂಗೆ ಆಯ್ತು. ಇದ್ರ ಹಿಂದಿನ ದಿನ ಒಂದು ಹಸು ಸತ್ತೋಯ್ತು, ಯಾರು ಹಿಂಗೆ ಬಿಟ್ಟು ಹೋಯ್ದಾರಲ್ಲಪ್ಪ ಅಂದರು. ನನಗೆ ನಮ್ಮ ಅಣ್ಣರು ಹೇಳ್ತಾ ಇದ್ರು, ಮನುಷ್ಯರ ಇದ್ರ ಹಿಂಗೆ ಬಿಟ್ಟು ಹೋಗ್ತಿದ್ರ ಅಂತ. ಮಾರನೇ ದಿನನೇ ನೋಡಿದೆ ಮನುಷ್ಯರನ್ನ ಮೂಸರಿಲ್ಲ, ಬರೀ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂದ್ರೆ ಜನ ಸರಿ ಇಲ್ಲ ಅಂತ ಹೇಳ್ತಾ ಇಲ್ಲ, ನಿಮಗೆ ಅಷ್ಟು ಒತ್ತಡದ ಬದುಕಲ್ಲಿ ಬದುಕ್ತಾ ಇದ್ದೀರಾ. ಯಾಕ್ರೆ ಇಷ್ಟೊಂದು ಒತ್ತಡದಲ್ಲಿ ಬದುಕ್ತಿದ್ದೀರಾ? ರಾತ್ರಿ ಈಗ ಎಷ್ಟಾಯ್ತು ಮಲ್ಲೇಶ್ ಟೈಮು? 12:16. ನಾವು ಆರಾಮಾಗಿದ್ದೀವಪ್ಪ. 12:16 ಆದ್ರೆ ಬೆಳಗಿಂದ ಕೆಲಸ ಮಾಡಿದ್ದೀವಿ. ಬಟ್ ಈ ವಿಷಯಗಳು ನಮಗೆ ತೃಪ್ತಿ ಕೊಡ್ತಾ ಇದ್ದಾವೆ ಅಂತ ನಾವು ಮಾಡ್ತಾ ಇದ್ದೀವಿ. ಇರ್ಬೋದು ನಿಮಗೆ ಹೆಂಡ್ರಿಲ್ಲ ಮಕ್ಕಳಿಲ್ಲ, ನೀವು ಅದಕ್ಕೆ ಹೆಂಗಿದ್ದೀರಾ ಅಂತ. ನನಗೆ ಅನಿಸ್ತಾ ಇದೆ ಇದು ಅಲ್ಲಲ್ಲ ಆಗಿರೋದು ಪ್ರಾಬ್ಲಮ್ಮು. ಹೆಂಡ್ರು ಮಕ್ಕಳು ಮಾಡ್ಕೊಳೋದ್ರಿಂದ ಆಗಿರೋ ಪ್ರಾಬ್ಲಮ್ ಅಲ್ಲ. ಆ ಹೆಂಡ್ರು ಮಕ್ಳಿಗೆ ಮತ್ತೆ ನೀವು ಅವ್ಯವಸ್ಥೆನ ಕೊಡ್ತಾ ಇದ್ದೀರಲ್ಲ, ಅದನ್ನ ವ್ಯವಸ್ಥೆ ಮಾಡೋಕೆ ಆಗ್ದಂಗಿರೋದಿಲ್ಲ, ಅದು ಪ್ರಾಬ್ಲಮ್ಮು. ಎಲ್ಲ ವ್ಯವಸ್ಥೆಯಲ್ಲಿ ಬದುಕಿರೆ ನೀವು ಆರಾಮಾಗಿ ಬದುಕ್ತೀರಾ, ನೀವು ನಮ್ಮಂಗೆ ಆರಾಮಾಗಿ ಕುತ್ಕೊಂತೀರಾ, ಬಿಂದಾಸಾಗಿರ್ತೀರಾ. ಏನಂತೀರಪ್ಪ? ಹೌದಣ್ಣ. ಎಲ್ಲರೂ ಬಿಂದಾಸಾಗಿರೋಣ, ಬದುಕೋದು 3 ದಿನ ಆರಾಮಾಗಿರೋಣ. ನಮ್ಮ ಸ್ನೇಹಿತರು ಹೇಳ್ತಾ ಇರೋದು 3 ದಿನದ ಸಂತೆಯಲ್ಲಿ ಖುಷಿಯಾಗಿದ್ದೋಗೋಣ ಅಂತ. ನನಗೆ ಆ ಖುಷಿ ಇದೆ, ಆ ಜವಾಬ್ದಾರಿ ನಾನು ತಾಂಡಿದ್ದೀನಿ. ಜವಾಬ್ದಾರಿ ತಾಂಡಾಗ ಭಾಳ ಖುಷಿಯಾಗಿರ್ತೀವಿ ಅಂತ ಅನಿಸ್ತಾ ಇದೆ. ಆ ಬಡಿ ಮಗನ ದೇವ್ರಿಗೂ ಬಿಟ್ರಿ, ಬುಟಿ ಮಗುದು ಅಂತ ಹೇಳ್ತಾ ಇದ್ದೀನಿ, ದೇವ್ರಿಗೂ ನಾನು ಸರಿದ್ದೀನಲ್ವೇ, ನಾನು ಸರಿದ್ದೀನಿ, ದೇವ್ರಿಗೂ ಏನು ಎದರ ಅಂತ ಅವಶ್ಯಕತೆ ಇಲ್ಲ. ಎಲ್ಲಿಂದ ಬಂತು ಅಂದಾಗ ನನಗೆ ಅನಿಸಿದ್ದು, ದೇವ್ರನ್ನ ಬೇರೆ ಬೇರೆ ಜಾಗದಲ್ಲಿ ನೋಡಿದಾಗ, ಗರ್ಭಗುಡಿಯಲ್ಲಿ ದೇವ್ರು ನೋಡಿದಾಗ ಬರಲಿಲ್ಲ. ಓಕೆ, ಥ್ಯಾಂಕ್ ಯು. ನಮ್ಮ ಸ್ನೇಹಿತರು ಇವತ್ತು ನನ್ನ ಜೊತೆಗೆ ಇದ್ದರು, ಮಲ್ಲೇಶ್ ಅಂತ. ಅವರು ಕೂಡ ಗೆದ್ಲಳ್ಳಿ ಕಡೋರವರು. ಅವರು ಕೂಡ ಈ ವಿಚಾರವಂತಿಕೆನ ಇಟ್ಕೊಂಡು ಕೆಲಸ ಮಾಡ್ತಾರೆ, ಜವಾಬ್ದಾರಿ ತಾಂತಾರೆ. ವಿಚಾರವಂತರೆಲ್ಲ ಒಂದಾಗನ ಒಗ್ಗಟ್ಟಾಗನ. ಎಷ್ಟು ನಿಮಿಷ ಆಗೈತಿ? 12 ನಿಮಿಷ 21 ಸೆಕೆಂಡ್ಸ್ ಆಗಿದೆ. ಆಗ್ಬಿಡ್ತು, ಅಪ್ಲೋಡ್ ಆಗಲ್ಲ. ಜವಾಬ್ದಾರಿ ತಗೊಳ್ರಿ. ನಾನು 12 ನಿಮಿಷ ಮಾತಾಡ್ತೀನಿ ಅಂದ್ರೆ ನೀವು ಒಂದೊಂದು ಲೈನ್ ಬರ್ದಾಕ್ರಿ, ಜವಾಬ್ದಾರಿ ತಗೊಳ್ರಿ. ನೀವು ಒಂದೊಂದು ವಿಚಾರಗಳನ್ನು ತಿಳ್ಕೊಳ್ರಿ, ಶೇರ್ ಮಾಡ್ರಿ, ಜವಾಬ್ದಾರಿ ತಗೊಳ್ರಿ. ಜವಾಬ್ದಾರಿ ತಾಳ್ರಿ. ನೀವು ಚೆನ್ನಾಗಿದ್ದೀರಾ, ಜನ ಒಳ್ಳೆಯರಿದ್ದೀರಾ. ಯಾವನ್ ಹೇಳಿ ಜನ ಸರಿ ಇಲ್ಲ ಅಂತ? ಜನ ಸರಿ ಇದ್ದಾರೆ, ಅದಕ್ಕೆ ಇವತ್ತು ನಾವೆಲ್ಲ ಇಲ್ಲಿದ್ದೀವಿ. ಸ್ವಲ್ಪ ಅವ್ರನ್ನೆಲ್ಲ ಆ ಸಂಕೋಲೆಗಳಿಂದ ಬಿಡಿಸ್ಬೇಕಾಗಿದೆ. ಬಿಡಿಸೋವಂಥ ಕೆಲಸನ ನಾವೆಲ್ಲ ಫ್ರೀ ಆಗಿದ್ದೀವಲ್ಲ, ನಾವು ಮಾಡ್ಬಿಡೋಣ. ನೀವು ಫ್ರೀಯಾಗಿ ಆಗ್ತೀರಾ, ಅವಾಗ ನೀವು ಮಾಡಿಬಿಡ್ರಿ. ದಿನದಲ್ಲಿ ಒಂದು 10 ನಿಮಿಷಪ್ಪ, ಈಗ 10 ನಿಮಿಷ 12 ನಿಮಿಷ ನಾನು ಟೈಮ್ ಕೊಟ್ಟಿದ್ದೀನಿ, ನಾನು ಜವಾಬ್ದಾರಿ ತಗೊಂಡಿದ್ದೀನಿ. ಓಕೆ, ಧನ್ಯವಾದಗಳು.